ರಾಜಕೀಯ ಸುದ್ದಿಗಳನ್ನ ಗಮನಿಸ್ತಾ ಹೋದ್ರೆ ಬಿಜೆಪಿಯಲ್ಲಿ ಇನ್ನೂ ಕೂಡ ಅಸಮಾಧಾನ ತಣ್ಣಗಾಗಿಲ್ವಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಶಾಸಕಾಂಗ ಪಕ್ಷದ ಸಭೆಗೆ ಮತ್ತೆ ಬಿಜೆಪಿಯ 4 ಶಾಸಕರು ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಎಲ್ಲವೂ ಸರಿ ಇಲ್ಲ ಅನ್ನುವಂತಹ ಸಂದೇಶ ಬಿಜೆಪಿ ಪಾಳೆಯದಿಂದ ಮತ್ತೆ ರವಾನೆ ಆಗ್ತಾನೆ ಇದೆ. ಇದಕ್ಕೆ ಕಾರಣ ಏನು ಅಂತ ಹುಡುಕುವ ಪ್ರಯತ್ನವೂ ಕೂಡ ಪಕ್ಷದ ವರಿಷ್ಠರಿಂದ ಆಗ್ತಾ ಇದೆ. ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿತ್ತು. ಆದರೆ ಆ ಶಾಸಕಾಂಗ ಪಕ್ಷದ ಸಭೆಗೆ ಬಿಜೆಪಿಯ 4 ಶಾಸಕರು ಅಂತರವನ್ನ ಕಾಯ್ದುಕೊಂಡ್ರು, ಅರ್ಥಾತ್ ಬರಲಿಲ್ಲ. ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಈ 4 ಶಾಸಕರು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ಸಭೆಗೆ ಗೈರಾದರು. ರಮೇಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್ ಯತ್ನಾಳ್, ಶಿವರಾಮ್ ಹೆಬ್ಬಾರ್, ಎಸ್.ಟಿ. ಸೋಮಶೇಖರ್ 4 ಈ ಸಭೆಯಿಂದ ಅಂತರ ಕಾಯ್ದುಕೊಂಡ್ರು. ಅಲ್ಲಿಗೆ ಮತ್ತೆ ಹಲವು ಶಾಸಕರಲ್ಲಿ ಅಸಮಾಧಾನ ಇನ್ನೂ ಕೂಡ ಹಾಗೇ ಇದೆ. ಇವರನ್ನ ಎಷ್ಟು ಬಾರಿ ಮಾತಾಡಿಸಿ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಯಾವುದೇ ವರ್ಕೌಟ್ ಆಗ್ತಾ ಇಲ್ಲ. ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕ್ರಮ ತಗೋಬೇಕು ಅಂತ ಉಳಿದ ಶಾಸಕರು ಒತ್ತಾಯಿಸಿದ್ದಾರೆ ಅನ್ನುವಂತಹ ವಿಚಾರವೂ ಗೊತ್ತಾಗ್ತಾ ಇದೆ. ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಶಾಸಕರು ಈ ರೀತಿಯ ಒತ್ತಾಯವನ್ನ ಮಾಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಗಳಿಗೆ ಕೂಡಲೇ ಬ್ರೇಕ್ ಹಾಕಿ. ಬಸನಗೌಡರ ಹೇಳಿಕೆಗಳಿಂದ ಪಕ್ಷಕ್ಕೆ ಮುಜುಗುರ ಆಗ್ತಾ ಇದೆ, ಜೊತೆಗೆ ಕಾಂಗ್ರೆಸ್ ನಾಯಕರ ಬಾಯಿಗೆ ಆಹಾರವಾಗ್ತಾ ಇದೆ. ಹೀಗಾಗಿ ಮೊದಲು ಬಸನಗೌಡ ಪಾಟೀಲ್ ಯತ್ನಾಳ್ ತದ್ವಿರುದ್ಧ ಹೇಳಿಕೆಗಳಿಗೆ ಬ್ರೇಕ್ ಹಾಕಿ ಅಂತ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ಅವರಿಗೆ ಶಾಸಕರು ಆಗ್ರಹಿಸಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಗೆ ಬೇಕು ಹಾಗೆ ಮಾತಾಡ್ತಾ ಇದ್ದಾರೆ ಪಾರ್ಟಿಯ ವಿಚಾರವಾಗಿ. ಅವರ ಮಾತುಗಳಿಗೆ ಬ್ರೇಕ್ ಹಾಕಿ ಅನ್ನುವಂಥದ್ದು ಉಳಿದ ಶಾಸಕರ ಒತ್ತಾಯ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಿನ್ನೆಯಷ್ಟೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಹಾವೇರಿಯಲ್ಲಿ ಅಪ್ಪ ಮಕ್ಕಳ ಜೊತೆ ರಾಜಿ ಆಗುವಂತ ಜಾಯಮಾನವೇ ಅಲ್ಲ ಅಂತ ಹೇಳಿದ್ರು. ನೇರವಾಗಿ ವಿಜೇಂದ್ರ ಅವರ ಹೆಸರನ್ನ ತೆಗೆದುಕೊಂಡು ಅವರ ಅಪ್ಪನಿಗೆ ಹೆದರ್ಲಿಲ್ಲ, ಇನ್ನು ವಿಜೇಂದ್ರನಿಗೆ ಏನು ಹೆದರ್ತೀನಿ ಅನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ರು. ಸೊ ಸಹಜವಾಗಿ ಪಾರ್ಟಿಯಲ್ಲಿ ಈ ವಿಚಾರಗಳು ಚರ್ಚೆಗೆ ಬರುತ್ತೆ. ಇಂಥ ಮಾತುಗಳಿಗೆ ಕಡಿವಾಣ ಹಾಕಿ ಅನ್ನುವಂತಹ ಒತ್ತಾಯ ನಿನ್ನೆಯ ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಕೇಳಿ ಬಂದಿದೆ ಉಳಿದ ಶಾಸಕರಿಂದ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಕಾಂಗ್ರೆಸ್ನ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಿಂಗಾಯತರಿಗೆ ಹೆಚ್ಚಿನ ಟಿಕೆಟ್ ನೀಡಬೇಕು ಅಂತ ಶಾಮನೂರು ಶಿವಶಂಕರಪ್ಪ ಅವರು ಮನವಿ ಮಾಡಿಕೊಂಡಿದ್ದಾರೆ. ರಾಜ್ಯಸಭಾ ಲೋಕಸಭಾ ಚುನಾವಣೆಗೆ ಟಿಕೆಟ್ ಬೇಕು, ಸಮುದಾಯದ ಜನಸಂಖ್ಯೆಗೆ ಅನುಗುಣವಾಗಿ ಟಿಕೆಟ್ ನೀಡಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರು ಅವರಿಗೆ ಶಾಮನೂರು ಶಿವಶಂಕರಪ್ಪ ಅವರು ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ 3 ಸ್ಥಾನಗಳು ಲಭಿಸುತ್ತವೆ. ಈ ಸ್ಥಾನಗಳ ಪೈಕಿ 1 ಸ್ಥಾನ ಸಮುದಾಯಕ್ಕೆ ನೀಡಬೇಕು ಅನ್ನುವಂಥ ಒತ್ತಾಯ ಹೆಚ್ಚಾಗಿದೆ. ಸಹಜವಾಗಿ ಕಾಂಗ್ರೆಸ್ ಪಾಳೆಯಕ್ಕೆ ವಿಧಾನಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಬೂಸ್ಟರ್ ಡೋಸ್ ಆಗಿದ್ದು ಇದೇ ಲಿಂಗಾಯತ ಸಮುದಾಯ. ಅತಿ ಹೆಚ್ಚಿನ ಟಿಕೆಟ್ ಕೂಡ ಅಲ್ಲಿ ಲಿಂಗಾಯತರಿಗೆ ಕೊಟ್ಟಿದ್ರು, ಹೆಚ್ಚಿನ ಜನ ಗೆದ್ದು ಬಂದಿದ್ದಾರೆ. ಹಾಗಾಗಿ ಲೋಕಸಭೆ ಚುನಾವಣೆಯಲ್ಲೂ ಕೂಡ ನೀವು ಲಿಂಗಾಯತರಿಗೆ ಹೆಚ್ಚಿನ ಮಣೆ ಹಾಕಬೇಕು, ಪ್ರಾಶಸ್ತ್ಯ ನೀಡಬೇಕು ಅನ್ನೋದು ಶಾಮನೂರು ಶಿವಶಂಕರಪ್ಪ ಅವರ ಮನವಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪತ್ರದ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಒಂದು ಕಡೆ ಈ ಹಿಂದೆ ಲಿಂಗಾಯತ ಸಮುದಾಯದ ಒತ್ತಡ ಹೇಗಿತ್ತಂದ್ರೆ ಸಿಎಂ ಸ್ಥಾನನೂ ಬೇಕು, ಡಿಸಿಎಂ ಬೇಕು ಅನ್ನೋ ರೀತಿಯಲ್ಲಿ ಪಟ್ಟು ಹಿಡಿದಿದ್ರು. ಕಾರಣ ನಾವೇ ನಿಮಗೆ ದೊಡ್ಡ ಮಟ್ಟದ ಬಲ ಅಂತ ಹೇಳ್ತಾ ಇದ್ರು. ಅತಿ ದೊಡ್ಡ ಸಮಾವೇಶ ಮಾಡಿದ್ರು, ಶಕ್ತಿ ಪ್ರದರ್ಶನ ಆಯಿತು. ಈಗ ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ಟಿಕೆಟ್ಗಾಗಿ ಬೇಡಿಕೆ, ಹೆಚ್ಚಿನ ಟಿಕೆಟ್ ಅನ್ನ ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕು ಅನ್ನುವಂಥ ಮನವಿ. ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಮತ್ತೆ ರೊಚ್ಚಿಗೆದ್ದಿದ್ದಾರೆ. ಪಂಜಾಬ್, ಹರಿಯಾಣ ಭಾಗದಿಂದ ರೈತರು ದೆಹಲಿಯತ್ತ ಈಗಾಗಲೇ ದೌಡಾಯಿಸ್ತಾ ಇದ್ದಾರೆ. 200 ಸಂಘಟನೆ, 25,000 ರೈತರು ಎಲ್ಲರೂ ಎಲ್ಲ ಒಂದೇ ಕಡೆ ಸೇರಿ ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸೋದಕ್ಕೆ ಸರ್ವಸನ್ನದ್ಧರಾಗಿದ್ದಾರೆ. ರೈತರ ಹೋರಾಟದ ಬೆನ್ನಲ್ಲೇ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ದೆಹಲಿಯ ಸಿಂಘು, ಗಾಜಿಪುರ್, ಸಿಕ್ರಿ ಗಡಿಯಲ್ಲಿ ಹೆಚ್ಚಿನ ಭದ್ರತೆಯ ನಿಯೋಜನೆಯನ್ನ ಮಾಡಲಾಗಿದೆ.
ಇದರ ಜೊತೆಗೆ ನಗರದಲ್ಲಿ ಎಲ್ಲ ರೀತಿಯ ರ್ಯಾಲಿ ಮೆರವಣಿಗೆಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಪಂಜಾಬ್ ಹರಿಯಾಣ ರೈತರಿಂದ ದೆಹಲಿ ಚಲೋ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿದೆ. 200 ಸಂಘಟನೆಯ 25,000 ರೈತರು ಭಾಗಿಯಾಗುವ ನಿರೀಕ್ಷೆ ಇದೆ. ದೆಹಲಿಯ ಸಿಂಗು ಗಾಜಿಪುರ್ ಸಿಕ್ರಿ ಗಡಿಯಲ್ಲಿ ಈಗಾಗಲೇ ಭದ್ರತೆಯ ನಿಯೋಜನೆಯನ್ನು ಮಾಡಲಾಗಿದೆ. ದೆಹಲಿಯಲ್ಲಿ ಯಾವುದೇ ರೀತಿಯ ರ್ಯಾಲಿ ಮೆರವಣಿಗೆಗಳನ್ನು ಮಾಡುವಂತಿಲ್ಲ. ಎಲ್ಲದಕ್ಕೂ ಕೂಡ ನಿರ್ಬಂಧವನ್ನು ಹೇರಲಾಗಿದೆ. ಟ್ರ್ಯಾಕ್ಟರ್ಗಳಲ್ಲಿ ಜನರನ್ನ ತುಂಬಿಕೊಂಡು ಬರುವಂತಿಲ್ಲ. 11 ಪ್ಯಾರಾಮಿಲಿಟರಿ 5,000 ಪೊಲೀಸರ ನಿಯೋಜನೆಯನ್ನು ಇದಕ್ಕಾಗಿಯೇ ಮಾಡಲಾಗಿದೆ. ಈಗಾಗಲೇ ಸಿಂಗು ಗಾಜಿಪುರ್ ಸಿಕ್ರಿ ಗಡಿಯಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಪಂಜಾಬ್ ಮತ್ತು ಹರಿಯಾಣ ಭಾಗದಿಂದ ದೆಹಲಿಗೆ ರೈತರು ಬರ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್. ಈಗ ಫೋನ್ ಸಂಪರ್ಕದಲ್ಲಿ. ನಟೇಶ್, ಗಮನಿಸ್ತಾ ಇದ್ದೀವಿ ಈ ಹಿಂದೆಯೂ ಕೂಡ ರೈತರು ಕೇಂದ್ರ ಸರ್ಕಾರದ ವಿರುದ್ಧ ಯಾವ ರೀತಿ ಪ್ರತಿಭಟನೆಯನ್ನ ಮಾಡಿದ್ರು, ಕಾಯ್ದೆಗಳನ್ನೇ ವಾಪಸ್ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಬಂತು. ಈಗ ಮತ್ತೆ ರೈತರು ರೊಚ್ಚಿಗೆದ್ದಿದ್ದಾರೆ. ಇದರ ಪರಿಣಾಮ ಯಾವ ರೀತಿ ನಿರೀಕ್ಷೆ ಮಾಡಬಹುದು? ಎಸ್ ಶ್ರೀಪಾದ್, ಕೇಂದ್ರ ಸರ್ಕಾರದ ವಿರುದ್ಧ 2ನೇ ಬಾರಿ ಬೃಹತ್ ಮಟ್ಟದ ಪ್ರತಿಭಟನೆಯನ್ನ ಅನ್ನದಾತರು ಹಮ್ಮಿಕೊಂಡಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ನೀಡಬೇಕು, ಹಾಗೇನೆ ಸ್ವಾಮಿನಾಥನ್ ವರದಿಯನ್ನ ಅನುಷ್ಠಾನಕ್ಕೆ ತರಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಹಲವು ಬೇಡಿಕೆಗಳನ್ನ ಇಟ್ಟುಕೊಂಡು ಸಂಪೂರ್ಣವಾಗಿ ಪ್ರತಿಭಟನೆಗೆ ಸಜ್ಜಾಗಿರ್ತಕ್ಕಂಥದ್ದು. ಇನ್ನು ನಿನ್ನೆಯಷ್ಟೇ ಹರಿಯಾಣ, ಪಂಜಾಬ್ ಹಾಗೂ ಮಹಾರಾಷ್ಟ್ರ ಸೇರಿದಂತೆ ಹಲವು ಕಡೆ ಒಂದಷ್ಟು ಸಭೆಗಳನ್ನ ನಡೆಸ್ತಾರೆ. ಸಂಪೂರ್ಣವಾಗಿ ಅಂದ್ರೆ ಕೇಂದ್ರ ಸರ್ಕಾರದ ವತಿಯಿಂದ ಜೊತೆಗೆ ಪ್ರತಿಭಟನೆಗೆ ಏನು ಸಜ್ಜಾಗಿರ್ತಕ್ಕಂಥ ರೈತರ ಜೊತೆ ಸಂಪೂರ್ಣವಾಗಿ ಒಂದಷ್ಟು ಸಭೆಗಳನ್ನು ನಡೆಸ್ತಾರೆ. ಆದ್ರೆ ನಿನ್ನೆ ನಡೆದಂತಹ ಸಭೆಗಳು ಕೂಡ ಸಂಪೂರ್ಣವಾಗಿ ವಿಫಲವಾಗಿರುವಂತದ್ದು. ಇದೀಗ ಅಂದ್ರೆ ಇಂದು ಬೃಹತ್ ಮಟ್ಟದ ಪ್ರತಿಭಟನೆಗೆ ಸಕಲ ಸಿದ್ಧತೆಗಳನ್ನ ರೈತರು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ಪ್ರತಿಭಟನೆಯನ್ನ ತಡೆಯುವ ನಿಟ್ಟಿನಲ್ಲಿ ಪೊಲೀಸರು ಕೂಡ ಅಂದ್ರೆ ದೆಹಲಿ, ಉತ್ತರ ಪ್ರದೇಶ ಹಾಗೂ ಹರಿಯಾಣ, ಪಂಜಾಬ್ ಸೇರಿದಂತೆ ಹಲವೆಡೆ ಸಂಪೂರ್ಣವಾಗಿ ಬಂದ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಗಡಿ ಭಾಗಗಳನ್ನ ಬಂದ್ ಮಾಡುವ ಮೂಲಕ ದೆಹಲಿಗೆ ಅವರ ಬರುವಿಕೆಯನ್ನು ತಡೆಯುವ ನಿಟ್ಟಿನಲ್ಲಿ ಸಂಪೂರ್ಣವಾದ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ರೈತರ ಬೇಡಿಕೆಗಳೇನಿದೆ ಆ ಬೇಡಿಕೆಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರ ಕೂಡ ಅಂದ್ರೆ ಕೇಂದ್ರ ಸರ್ಕಾರ ಕೂಡ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಎಲ್ಲೋ ಒಂದು ಕಡೆ ರೈತರು ಹಾಗೂ ಸರ್ಕಾರದ ನಡುವೆ ಹೊಂದಾಣಿಕೆ ಅಥವಾ ಸಂಧಾನಗಳು ವಿಫಲವಾಗಿದ್ದಂತಹ ಸಂದರ್ಭದಲ್ಲಿ ಒಂದಷ್ಟು ಪರಿಣಾಮಗಳು ಉಂಟಾಗ್ತಾ ಇರ್ತಕ್ಕಂಥದ್ದು. ಇದೀಗ ಇಂದು ಅಂದ್ರೆ ರಾಷ್ಟ್ರ ರಾಜಧಾನಿ ನವದೆಹಲಿಗೆ ಕಾಲಿಡುವಂತಹ ಅಥವಾ ಲಗ್ಗೆ ಇಡುವಂತಹ ಎಲ್ಲಾ ಪ್ರಯತ್ನಗಳನ್ನ ರೈತರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ನಟೇಶ್ ಮಾಹಿತಿಗಾಗಿ. ಖಾಸಗಿ ನೌಕರಿಗೆ ಗುಡ್ ಬೈ ಹೇಳಿ ಭೂಮಿ ತಾಯಿಯ ಮಗನಾಗಿ ಭೂಮಿಯಲ್ಲಿ ಶ್ರಮಪಟ್ಟು ಕೆಲಸ ಮಾಡಿದಂತಹ ಈ ಯುವಕನಿಗೆ ಭೂಮಿ ತಾಯಿ ಫಲವನ್ನ ಕೊಟ್ಟಿದ್ದಾಳೆ. ಮಾದರಿ ರೈತ ಎನಿಸ್ಕೊಂಡಿದ್ದಾನೆ ಈ ಯುವಕ. ಹಾಗಿದ್ದರೆ ಇವರ ರೈತನ ಜರ್ನಿ ಯಾವ ರೀತಿ ಇತ್ತು ಬನ್ನಿ ನೋಡ್ಕೊಂಬರೋಣ ಈ ವಿಶೇಷ ವರದಿ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಕಟ್ಟಿತುಂಗಾವ ಗ್ರಾಮದ ನೀಲಕಂಠ ಬಂಡೆ ತಮ್ಮ ಕಾಯಕದ ಮೂಲಕ ರೈತರಿಗೆ ಮಾದರಿಯಾಗಿದ್ದಾರೆ. ಕರೋನಾ ಸಮಯದಲ್ಲಿ ಖಾಸಗಿ ಕೆಲಸ ಬಿಟ್ಟು ಕೃಷಿ ಕೆಲಸ ಶುರು ಮಾಡಿದ ನೀಲಕಂಠ ಬಂಡೆ ಇವತ್ತು ಅದೇ ಕೃಷಿಯಲ್ಲಿ ಯಶಸ್ವಿಯಾಗಿದ್ದಾರೆ. 1 ಲಕ್ಷ ರೂಪಾಯಿ ಖರ್ಚಿನಲ್ಲಿ ತಮ್ಮ 1.5 ಎಕರೆಯಲ್ಲಿ ಕಲ್ಲಂಗಡಿ ಬೆಳೆದ ರೈತ ಈಗ 30 ಟನ್ ಕಲ್ಲಂಗಡಿ ಇಳುವರಿ ತೆಗೆದಿದ್ದಾರೆ. ಕೆಂಪಾದ ರುಚಿಕರ ಕಲ್ಲಂಗಡಿಯನ್ನ ಪ್ರತಿ ಕೆಜಿಗೆ 14 ರೂಪಾಯಿಯಂತೆ ಮಾರಾಟ ಮಾಡಲಾಗಿದ್ದು ಎಲ್ಲ ಖರ್ಚು ವೆಚ್ಚ ತೆಗೆದು 2 ರಿಂದ 2.5 ಲಕ್ಷ ರೂಪಾಯಿ ಆದಾಯ ಗಳಿಸಿದ್ದಾರೆ. ಕಲಶ ಕಂಪನಿ 1697 ಹೊಸ ತಳಿ ಪ್ರಯೋಗದಿಂದ ನನಗೆ ಲಾಭವಾಗ್ತಿದೆ ಅಂತಿದ್ದಾರೆ. ವಿದ್ಯಾವಂತರು ಕೃಷಿಗೆ ಬರಬೇಕಾದ್ರೆ ಹಿಂದೇಟು ಹಾಕ್ತಾರೆ. ಇವತ್ತು ನಾನು ಹೆಮ್ಮೆಲಿಂದ ಕೃಷಿ ಮಾಡ್ತಾ ಇದ್ದೀನಿ. ಯಾಕಂದರೆ ಕೃಷಿ ಅಂದರೆ ಭಾಳ ಕಷ್ಟದ ಕೆಲಸ. ಆದ್ರೂ ಆ ಕಷ್ಟವನ್ನು ಮೀರಿ ಇವತ್ತು ನಾನು ಏನಪ್ಪ ಅಂದ್ರೆ ಕೃಷಿಯಲ್ಲಿ ಸಾಧನೆ ಮಾಡೀನಿ. ಮೊದಲನೇದಾಗಿ ಹೇಳಬೇಕಂದ್ರೆ ಇವತ್ತು ನಾನು 1.5 ಎಕರೆನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರಿದ್ರೂ ಇವತ್ತು ನಾನು ಕಲ್ಲಂಗಡಿಯನ್ನು ಬೆಳೆಸ್ತಾ ಇದ್ದೀನಿ. ಇವತ್ತು ಒಂದು ಸುಮಾರು 5 ವರ್ಷದಿಂದ ನಾನು ಕಲ್ಲಂಗಡಿ ಬೆಳೆಸ್ತಿದ್ದೀನಿ. ಆದರೆ ಈ ವರ್ಷದಲ್ಲಿ ಅತಿ ಬರಗಾಲ ಇದೆ, ನೀರಿನ ಅಭಾವ ಕಡಿಮೆ ಇದೆ. ಆದ್ರೂ ಏನಪ್ಪ ಅಂತಂದ್ರೆ ನಾನು ಕಲ್ಲಂಗಡಿಯನ್ನು ನಾಟಿ ಮಾಡಿ ಇವತ್ತು 2 ತಿಂಗಳಲ್ಲಿ ಸುಮಾರು ಒಂದು 30 ಟನ್ ಏನಪ್ಪ ಅಂದ್ರೆ ಕಲ್ಲಂಗಡಿ ಬೆಳೆಸ್ತಾ ಇದ್ದೀನಿ.
ಪ್ರಸಕ್ತ ವರ್ಷ ಮಳೆರಾಯ ಕೈಕೊಟ್ಟ ಕಾರಣ ರೈತರ ಬದುಕು ಮುರಾಬಟ್ಟೆಯಾಗಿದೆ. ಮೊದಲೇ ಬಿಸಿಲುನಾಡು ಎನಿಸಿರೋ ಬೀದರ್ನಲ್ಲಿ ಮಳೆ ಆಧಾರಿತ ಕೃಷಿ ಮಾಡುವ ರೈತಾಪಿ ವರ್ಗವೇ ಹೆಚ್ಚಾಗಿದೆ. ಇಂಥದ್ರಲ್ಲಿ ಇರೋ ಅಲ್ಪ ಸ್ವಲ್ಪ ಜಮೀನಿನಲ್ಲೇ ಕಲ್ಲಂಗಡಿ ಬೆಳೆದ ರೈತ 60 ದಿನದಲ್ಲಿ ಲಕ್ಷ ರೂಪಾಯಿ ಸಂಪಾದಿಸಿ ಸೈ ಎನಿಸಿಕೊಂಡಿದ್ದಾರೆ. ಇವ್ರಿಗೆ ನೋಡಿದ್ರೆ ಏನಪ್ಪ ಅಂತಂದ್ರೆ ನಾವು ಒಂದು ಕಂಪ್ನಿದಾಗ ಕೆಲಸ ಮಾಡ್ತೇವೆ. ಇವ್ರಿಗೆ ನೋಡಿದ್ರೆ ನಾವು ಏನಪ್ಪ ಅಂತಂದ್ರೆ ಈಗ ಮತ್ತೆ ಹೊಲಕಡೆ ಹೋಗ್ಬೇಕಂತೇಳಿ ಗಮನ ಆಗ್ಲತ್ತ ನಮ್ಮದು. ಯಾಕಂತಂದ್ರೆ ಇವ್ರದ್ದು ನೋಡ್ಬೇಕಾದ್ರೆ ಕಲ್ಲಂಗಡಿ ನಾವು ಬೆಳಿಬೇಕೀಗ ವರ್ಷ ನಾವು ಏನಪ್ಪ ಅಂತಂದ್ರೆ ಲಾಭ 2 ತಿಂಗಳದಾಗ 2 ಲಕ್ಷ ಅಂತಂದ್ರೆ ಯಾವ ಇಂಜಿನಿಯರ್ನೂ ಪಗಾರ ಬೀಳಲ್ಲ. ಹಾಗಾಗಿ ಏನಪ್ಪ ಅಂತಂದ್ರೆ ನಾವು ಕೃಷಿಯಲ್ಲೇ ಹೋಗ್ಬೇಕಂತ ಇಚ್ಛೆ ಪಡ್ಲತ್ತೀವಿ. ಒಟ್ಟಿನಲ್ಲಿ ಬರದ ಮಧ್ಯೆ ಬಿಸಿಲು ನಾಡಿನಲ್ಲಿ ಲಾಭದಾಯಕ ಕೃಷಿ ಮಾಡಿದ ಯುವ ರೈತ ಜಿಲ್ಲೆಯಲ್ಲಿ ಸುದ್ದಿ ಮಾಡಿದ್ದು ಈತನ ಛಲಕ್ಕೆ ಜನರು ಜೈ ಅಂತಿದ್ದಾರೆ. ಬರದ ಮಧ್ಯೆ ಈ ಪದವೀಧರ ಯುವ ರೈತನ ಸಾಧನೆ ನಿಜಕ್ಕೂ ಹ್ಯಾಟ್ಸಪ್ ಹೇಳಬೇಕು. ಈತನಿಗೆ ಅಲ್ಪ ಸ್ವಲ್ಪ ನೀರಿನಲ್ಲೇ ಇವತ್ತು 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಸುಮಾರು 2 ರಿಂದ 2.5 ಲಕ್ಷ ರೂಪಾಯಿ ಆದಾಯ ಏನದಂದ್ರೆ ಕೃಷಿ ಮಾಡೋ ಮೂಲಕ ಇತರೆ ಯುವ ರೈತರಿಗೆ, ಇತರೆ ನಿರುದ್ಯೋಗಿ ಯುವಕರಿಗೆ ಈ ನೀಲ್ಕಂಠ ಬಂಡೆ ಮಾದರಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.